ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣ ರಂಗೇರುತ್ತಿತ್ತು. ಕರ್ನಾಟಕ ರಾಷ್ಟ್ರ ಸಮಿತಿ ಅಂದರೆ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೇಂದ್ರಾದ್ಯಂತ ಬಿರುಸಿನ ಪ್ರಚಾರ ಕಾರ್ಯಗಳು ನಡೆಯುತ್ತಿವೆ. ಪಕ್ಷದ ಮೂಲಗಳು ತಿಳಿಸಿವೆ, ಹಳ್ಳಿಗಳಲ್ಲಿ ಪಕ್ಷದ ಕಾರ್ಯಕರ್ತರು ಮತದಾರರನ್ನ ಭೇಟಿಯಾಗಿ ಪಕ್ಷದ ಸಿದ್ಧಾಂತಗಳನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ವಿವರಿಸುತ್ತಿದ್ದಾರೆ. ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಭಾಷಣ ಮಾಡಿದ ರಾಜ್ಯ ಉಪಾಧ್ಯಕ್ಷ ಸೋಮಸುಂದರ್ ಅವರು ಪಕ್ಷದ ಪ್ರಮುಖ ಗುರಿಗಳನ್ನ ವಿವರಿಸಿದ್ದಾರೆ. ರೈತರ ಹಿತಾಸಕ್ತಿ ಕಾಪಾಡುವುದು, ನೀರಾವರಿ ವ್ಯವಸ್ಥೆಯನ್ನ ಸುಧಾರಿಸುವುದು, ಬೆಳೆಗಳಿಗೆ ನ್ಯಾಯಯುತ ಬೆಲೆ ಒದಗಿಸುವುದು ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಒತ್ತು ನೀಡುವುದು ನಮ್ಮ ಮುಖ್ಯ ಉದ್ದೇಶಗಳಾಗಿವೆ ಎಂದು ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿಯು ವಿವಿಧ ಗ್ರಾಮಗಳಲ್ಲಿ ಸಭೆಗಳನ್ನ ನಡೆಸುತ್ತಿದ್ದಾರೆ. ಜನರ ಸಮಸ್ಯೆಗಳನ್ನ ಆಲಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಭರವಸೆ ನೀಡಿದ್ದಾರೆ. ಯುವಕರಿಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವುದು ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಆದ್ಯತೆ ನೀಡುವುದು ನಮ್ಮ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತದಾರರನ್ನ ಭೇಟಿ ಮಾಡುತ್ತಿದ್ದಾರೆ ಎಂದು ಪಕ್ಷದ ಮುಖಂಡ ನಿರುಪಾದಿ ಕೆ ಗೋಮರ್ಸಿ ತಿಳಿಸಿದ್ದಾರೆ. ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಮತ್ತು ಕ್ಷೇತ್ರದ ಜನರು ಬದಲಾವಣೆ ಬಯಸುತ್ತಿದ್ದಾರೆ. ಪಕ್ಷದ ಅಭ್ಯರ್ಥಿ ನಾಗರಾಜ್ ಎಸ್ ಕಲಕುಟಗಾರ್ ಅವರ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ರೈತಪರ ಆಡಳಿತಕ್ಕಾಗಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ರಮೇಶ್ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಣಪತಿ ರಾಥೋಡ್, ದಯಾನಂದ ಬಸವನಗೌಡ, ಅಜೀಂ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಾಗಾರೆಡ್ಡಿ, ಧಾರವಾಡ ದಾದು, ಮಂಜುನಾಥ್ ರೆಡ್ಡಿ, ಕೃಷ್ಣಮೂರ್ತಿ, ರಾಜಣ್ಣ ಸೇರಿದಂತೆ ಇತರ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಪಕ್ಷದ ಮುಖಂಡರು ಪ್ರಚಾರದ ವೇಳೆ ಮತದಾರರಿಗೆ ಪಕ್ಷದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಮತಯಾಚನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೀನಿ. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ, ಮಕ್ಕಳು ಓದ್ಬೇಕಾದಂತ ಶಾಲೆಗಳು ಸರಿಯಾಗಿಲ್ಲ. ಏನಾದ್ರೂ ಕಾಯಿಲೆ ಬಂತಂತಂದ್ರೆ ಚಿಕಿತ್ಸೆ ಪಡಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇಂಥ ದುರ್ವ್ಯವಸ್ಥೆಯಲ್ಲಿ, ಇಂಥ ದುರಾಡಳಿತದಲ್ಲಿ ಜೆಸಿಬಿ ಪಕ್ಷಗಳ ಏನು ಕಪಿಮುಷ್ಟಿಗೆ ಒಳಗಾಗಿ ನಾವೆಲ್ಲರೂ ಕೂಡ ಜಾತಿಗೆ, ಹಣಕ್ಕೆ, ಎಂಡಕ್ಕೆ, ಕುಕ್ಕರಿಗೆ, ನಿಕ್ಕರಿಗೆ, ಸೀರೆಗೆ ಓಟ್ ಹಾಕುವಂತ ಚಾಳಿ. ಹಣಬಲ, ಜಾತಿ ಬಲ, ತೋಳು ಬಲ ಒಂದು ಕಡೆ ಆದ್ರೆ ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ಧರ್ಮ ಒಂದು ಕಡೆ. ನೀವು ಯಾವುದಕ್ಕೆ ಬೆಂಬಲಿಸ್ತೀರಿ, ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರ ಅನ್ನುವಂತ ನಿರ್ಧಾರ ನಿಮ್ಮ ಮೇಲಿದೆ. ಇವತ್ತು ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೀನಿ. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ, ಮಕ್ಕಳು ಓದ್ಬೇಕಾದಂತ ಶಾಲೆಗಳು ಸರಿ ಬರ್ತಾ ಇದ್ದಾರೆ. ನಿಮ್ಮೂರಲ್ಲಿ ದ್ಯಾಮವ್ವನ ಗುಡಿ ಮುಂದೆ, ದುರ್ಗಮ್ಮನ ಗುಡಿ ಮುಂದೆ, ಯಾವ್ದಾವ್ದೋ ಗುಡಿ ಮುಂದೆ ಏನೋ ಮೀಟಿಂಗ್ ಗಳನ್ನು ಮಾಡ್ತಾ ಇದ್ದಾರೆ. ಅದ್ಯಾವುದು ಕೂಡ ಶಾಶ್ವತ ಅಲ್ಲ. ನಿಮಗೆ ಮಕ್ಮಲ್ ಟೋಪಿ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪಕ್ಷದ ಸೈನಿಕರು ಬಂದಿದ್ದಾರೆ. ಯಾರೊಬ್ರು ಕೂಡ ನೀವು ಹತ್ರ ಬಂದು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಿನ್ನೋಕೆ, ಉಣ್ಣೋಕೆ, ಕುಡಿಯೋಕೆ ಏನು ಕೊಡೋದಿಲ್ಲ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗಿದೆ. ಅದೇ ಕಾಂಗ್ರೆಸ್ನವ್ರು ಬಂದ್ರೆ, ಜೆಡಿಎಸ್ನವ್ರು ಬಂದ್ರೆ, ಬಿಜೆಪಿ ಬಂದ್ರೆ ಒಗ್ಗರಣೆ ಮಿರ್ಚಿ ಸಿಗ್ತೈತೇನೋ ಹೋದ್ರೆ ರಾತ್ರಿಗೆ 90 ಸಿಗ್ತೈತೇನೋ ಹೋದ್ರೆ ಅನ್ನುವಂತ ಭಾವನೆಯಿಂದ ನೀವು ಹೋಗಿ ಅಲ್ಲಿ ಗುಲಾಮರಾಗಿ, ಒಂದರ್ಥದಲ್ಲಿ ಗುಲಾಮರಾಗಿ ಕೈ ಕೊಟ್ಕೊಂಡು ಅವರು ಸುಳ್ಳು ಹೇಳಿದ್ರು ಚಪ್ಪಳೆ ಬಡ್ತೀರಿ. ಅವರು ಏನೇ ಕೈಲಾಗದಂತ ಕೆಲಸವೂ ಹೇಳಿದ್ರು ಕೂಡ ಕೈ ಚಪ್ಪಾಳೆ ತಟ್ಟಿ ಜೈಕಾರ ಹಾಕಿ ಬರುವಂತ ವ್ಯವಸ್ಥೆಗೆ ಜನರು ಒಳಗಾಗಿದ್ದೀರಿ. ಹಾಗಾಗಿ ಕೇಸ್ಗಳಲ್ಲ, ಗಂಡ ಹೆಂಡತಿಗಳ ಕೇಸ್ ಅಲ್ಲ, ಅವರು ಸಮಾಜಕ್ಕಾಗಿ ಧ್ವನಿ ಎತ್ತಿದ್ದಕ್ಕಾಗಿ ಬಂದಂತ ಅವ್ರ ಮೇಲೆ ಬಿದ್ದಂತ ಕೇಸ್ಗಳು. ಹಾಗಾಗಿ ಬಂಧುಗಳೇ, ನಿಮಗೆ ಅಭಿವೃದ್ಧಿ ಬೇಕನ್ನೋದಾದ್ರೆ, ನಿಮ್ಮೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕನ್ನೋದಾದ್ರೆ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಬದಲಾಗಬೇಕನ್ನೋದಾದ್ರೆ, ಈ ವಂಶ ಪಾರಂಪರ್ಯದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಇಡಬೇಕನ್ನೋದಾದ್ರೆ ದಯವಿಟ್ಟು ಈ ಸಾರಿ ನಿಮ್ಮ ಆಯ್ಕೆ ಕೆಆರ್ಎಸ್ ಪಕ್ಷ. ಹಣಬಲ, ಜಾತಿ ಬಲ, ತೋಳು ಬಲ ಒಂದು ಕಡೆ ಆದ್ರೆ ಪ್ರಾಮಾಣಿಕತೆ, ಸತ್ಯ, ನ್ಯಾಯ, ಧರ್ಮ ಒಂದು ಕಡೆ. ನೀವು ಯಾವುದಕ್ಕೆ ಬೆಂಬಲಿಸ್ತೀರಿ, ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರ ಅನ್ನುವಂತ ನಿರ್ಧಾರ ನಿಮ್ಮ ಮೇಲಿದೆ. ಇವತ್ತು ಬಾಗಲಕೋಟೆಯಲ್ಲಿ ಕಳೆದ 2-3 ದಿನಗಳಿಂದ ನಾನು ಓಡಾಡ್ತಾ ಇದ್ದೀನಿ. ರಸ್ತೆಗಳು ಸರಿ ಇಲ್ಲ, ಚರಂಡಿಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಸರಿ ಇಲ್ಲ,
ಮಕ್ಕಳು ಓದ್ಬೇಕಾದಂತ ಶಾಲೆಗಳು ಸರಿಯಾಗಿಲ್ಲ. ಏನಾದ್ರೂ ಕಾಯಿಲೆ ಬಂತು ಅಂತಂದ್ರೆ ಚಿಕಿತ್ಸೆ ಪಡಿಲಿಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಲ್ಲ.